ಎಲ್ಲ ಕಾಡ್ತಿರ್ತೀನಿ ನಿನ್ಗೆ ಆ ವಿಡಿಯೋ ಹಾಕು ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಈವ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಬಂದಿದ್ವು, ಹಾಗೆ ನಂಗೆ ಇದು ಹಾಫ್ ಸ್ಲಿಪ್ ಚೇರ್ ಬೇಕಿತ್ತು ಅನ್ನೋಕ್ಕೋಸ್ಕರ ನಾನು ಇಲ್ಲಿ ತಗೊಳ್ತಾ ಇದ್ದೆ. ಯಾವ ಕಲರ್ ಇರ್ಬೋದು ಅಂತ, ಬಟ್ ಎರಡೇ ಕಲರ್ ಇದ್ದಿದ್ದು, ಸೊ ಇದನ್ನ ಚೂಸ್ ಮಾಡ್ಕೊಂಡೆ ನಾನು. ಸೊ ಹಾಗೆ ಇಲ್ಲಿ ಇವ್ರು ಏನೋ ತಗೊಳ್ತಾ ಇದ್ದಾರೆ. ಆಕ್ಚುಲಿ ನಾಳೆ ನನ್ನ ಬರ್ಡೇ ಆಗಿರೋದ್ರಿಂದ, ಅಂದ್ರೆ ಈ ವಿಡಿಯೋ ಮಾಡ್ತಾ ಇದ್ದು ಮಾರ್ಚ್ 22 ಇದು. ಓಕೆನಾ, ಅವ್ರೇನೋ ತಗೊಳ್ತಾ ಇದ್ದಾರೆ. ಸೊ ಆಕ್ಚುಲಿ ಅಲ್ಲಿ ಏನ್ ತಗೊಳ್ತಾ ಇದ್ರು ಅಂತ ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇವಾಗ ನೋಡಿ, ಈ ತರ ಮನೆಯಲ್ಲೇ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾನು ಫಸ್ಟಿಗೆ ಬಂದ ತಕ್ಷಣ ನೋಡಿದ್ದು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಟೇಬಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಟೇಬಲ್ ಅಲ್ಲ, ಇಟ್ಸ್ ಅಮೇಝಿಂಗ್, ಸೋ ಬ್ಯೂಟಿಫುಲ್, ಐ ಲೈಕ್ ಇಟ್. ಬುಜ್ಮಾ ಡನ್, ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ನೋಡಿ. ಹಾರ್ಟ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಐ ಲೈಕ್ ಇಟ್. ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ ಟು ಮೀ. ಗುಡ್ ಮಾರ್ನಿಂಗ್. ಎಸ್, ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಲೇಟಾಗಿ ಎದ್ವು ನಾವು. ಸೊ ಹಾಗಾಗಿ ಬಾಣಲಿ ತಲಿಬಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವು. ಸಿಂಪಲ್ ಆಗಿರುತ್ತಲ್ವ, ಸೊ ಹಾಗಾಗಿ ಮಾಡ್ಕೊಂಡು ತಿನ್ಕೊಂಡ್ವು. ಯಾಕಂದರೆ ಎದ್ದಿರೋದೇ ತುಂಬ ಲೇಟು, 11:30 12 ಏನೋ ಆಗಿತ್ತು. ಸೊ ಹಾಗಾಗಿ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಇವಾಗ ಚಿಕ್ಕದಾಗಿ ಒಂದು ಬಾಣಲಿ ತಾಲಿಪಿಟ್ಟು ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬದ ದಿನ ನಾನು ದೇವರಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದರೆ, ಸುಖನೇ ಕೊಡು ಅಂತ ಕೇಳಲ್ಲ, ಕಷ್ಟಗಳು ಬಂದರೆ ಅದನ್ನು ಎದುರಿಸೋಕೆ ಶಕ್ತಿ ಕೊಡು ಅಂತ ನಾನು ಕೇಳ್ಕೊತಿದ್ದೀನಿ. ಎಸ್, ಅದಾದಮೇಲೆ ನೆಕ್ಸ್ಟ್ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ, ಮಾಲಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೇವೆ. ಬಟ್ ಇವರು ಕೂಡ ಒಂದು ಕಡೆ ಜಾತ್ರೆ ಇದೆ ಹೋಗೋಣವಾ ಅಂತೆಲ್ಲ ಕೇಳ್ತಿದ್ರು. ಎಸ್, ಇವಾಗ ಒಂದ್ ಕಡೆ ಜಾತ್ರೆ ಇತ್ತಂತೆ. ಸೊ ಆ ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಹೇಗಿದೆ ಅಂತಂದ್ರೆ, ಒಂದು 12 to 13 ಸ್ಟೆಪ್ ಇದೆ ನೋಡಿ. ಸೊ ಅಲ್ಲಿಂದ ನನಗೆ ಇಲ್ಲಿ ಮತ್ತೆ ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ಎಸ್, ನಾವು ಪ್ರೈವೇಟ್ ಥಿಯೇಟರಿಗೆ ಬಂದಿದ್ದೇವೆ. ಅದು ಬಂದ್ಬಿಟ್ಟು ಗಾರ್ಡನ್ ಆಫ್ ಡ್ರೀಮ್ಸ್ ಅಂತ. ಸೊ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಸೊ ಹಾಗಾಗಿ ಮತ್ತೊಂದು ಸೆಲೆಬ್ರೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ನನಗೆ ಅಷ್ಟೊಂದು ಗೆಸ್ಸಿರಲಿಲ್ಲ, 50-50 ಆಗಿತ್ತು. ಯಾಕಂದರೆ ಮನೆಯಲ್ಲೂ ಸೆಲೆಬ್ರೇಷನ್ ಆಗಿತ್ತು, ಸೊ ಹೊರಗಡೆನೂ ಸೆಲೆಬ್ರೇಷನ್ ಅಲ್ವಾ. ಸೊ ನನಗೆ ಅಷ್ಟೊಂದು ಓಕೆ ಅನ್ನೋ ಥರ 50-50 ಅಲ್ಲಿತ್ತು. ಬಟ್ ತುಂಬ ದೊಡ್ಡದು ಬುಕ್ ಮಾಡಿದರು, ಚೆನ್ನಾಗಿತ್ತು. ನನಗೆ ನೀವು ನೋಡಬಹುದು. ಐ ಆಮ್ ಹ್ಯಾಪಿ ಟು ದಿಸ್ ಆ್ಯಂಡ್ ಖುಷಿ ಆಯಿತು ನನಗೆ, ಅಷ್ಟೇ ಹೇಳ್ಬೋದು. ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು, ಸಾಂಗ್ ಹಾಕ್ಕೊಂಡು, ಮೂವಿ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಇಟ್ಸ್ ಗುಡ್ ಟೈಮ್, ಒಂಥರ ಪ್ರೈವೇಟ್ ಆ್ಯಂಡ್ ಪರ್ಸ್ನಲ್ ಡೇ ಅನ್ನೋ ಥರನೇ ಅನಿಸಿತು ನನಗೆ. ಎಸ್, ಆ್ಯಕ್ಚುಲಿ ಈ ದಿನ ನನಗೆ ತುಂಬಾನೇ ಹ್ಯಾಪಿ ಮೂಮೆಂಟ್ ಆಗಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಖುಷಿಯಾಗಿ ಏನೋ ಒಂದು ಗೇಮ್ ಆಟಾಡಿಕೊಂಡು ಚೆನ್ನಾಗಿತ್ತು. ನನಗೆ ಖುಷಿ ಆಯಿತು. ಎಸ್ ಗೈಸ್, ನಾನು ಎಲ್ಲನೂ ಪೂರ್ತಿಯಾಗಿ ತೋರಿಸಿಲ್ಲ ನಿಮಗೆ. ಚಿಕ್ಕ ಪುಟ್ಟ ಒಂದಿಷ್ಟು ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಓಕೆ, ಇವಾಗ ಡ್ಯಾನ್ಸ್ ನೋಡ್ಕೊಂಡು ಬನ್ನಿ.
ಸೇಮ್ ಬರ್ಬೇಕು, ಸ್ಟೆಪ್ ಮಿಸ್ ಆದ್ರೆ ಓದಿದ್ದೀನಿ. ನಾನು ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ಇದು ಕಾಮಿಡಿ ರಿಲೇಟೆಡ್ ಆಗಿರೋದು. ನಾನು ಏನು ಹಾಕಿದ್ದೀನಿ ಅಂತ ನೀನೀಗ ಗೆಸ್ ಮಾಡಬೇಕು. ಬೇರೆ ಹಾಂ, ಬೇಗ. ಕಾಮಿಡಿ ವಿಡಿಯೋ ನಾನು ಜಾಸ್ತಿ ನೋಡ್ತೀನಿ ಯಾವಾಗಲೂ ಅದು. ಹಾಂ, ಬಟ್ ನಾನು ಯೂಟ್ಯೂಬಲ್ಲೆಲ್ಲ ಜಾಸ್ತಿ ಕಾಮಿಡಿ ವಿಡಿಯೋ ನೋಡೋದು ಅದನ್ನೇ. ನೈಟೆಲ್ಲ ಕಾಡ್ತಿರ್ತೀನಿ ನಿನಗೆ ಆ ವಿಡಿಯೋ ಹಾಕು ಅಂತ. ಏ ಕರೆಕ್ಟ್. ಎಸ್ ಗಾಯ್ಸ್, ಮನೆಗೆ ಬರೋಷ್ಟರಲ್ಲಿ 7 o'clock ಆಗೋಗಿತ್ತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ಯಾರಿ ಹಾಕೊಂಡಿದ್ದೀನಿ. ಬನಶಂಕರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹೇಗೆ ಕಾಣಿಸ್ತಾ ಇದ್ದೀನಿ? ಲುಕಿಂಗ್ ಗುಡ್. ಎಸ್ ಗೈಸ್. ಓಕೆ, ಇವಾಗ ಬನ್ನಿ. ಹೊರಡ್ತಾ ಇದ್ವು. ಸೊ ಹೊರಡೋ ಟೈಮಲ್ಲಿ ಇವರು ಹೂವು ತಗೊಂಡು ಬಂದಿಟ್ಟಿದ್ರು. ಅದು ಸಹ ಗೊತ್ತಿರಲಿಲ್ಲ. ಬಟ್ ನಾನು ದುಂಡು ಮಲ್ಲಿಗೆ ನಂಗೆ ತುಂಬ ಇಷ್ಟ. ದುಂಡು ಮಲ್ಲಿಗೆ ಹೂವು, ಅಬಾಲೆ ಹೂವು, ರೋಸ್ ಎರಡನ್ನೂ ತಗೊಂಡು, ಅಂದರೆ 3 ತಗೊಂಡು ಅದು ತುಂಬ ತುಂಬ ಇಷ್ಟ ಆಯಿತು. ಯಾರಿಗಾದರೂ, ಯಾವ ಹುಡುಗಿಗಾದರೂ ಹೂವು ಕೊಟ್ಟರೆ ಬೇಡ ಅಂತ ಯಾರು ಹೇಳ್ತಾರೆ? ಎಲ್ಲದಕ್ಕಿಂತ ಈ ಥರ ತಗೊಂಡು ಬಂದು ಕೊಡೋದೇ ಎಷ್ಟು ಖುಷಿ ಅಂದರೆ ಇಟ್ಸ್ ವೆರಿ ಗುಡ್. ಅದು ಹೇಳೋಕ್ಕಾಗಲ್ಲ. ಸೊ ನಂಗೆ ತುಂಬಾ ಖುಷಿ ಆಯಿತು. ಎಲ್ಲದಕ್ಕಿಂತ ನನಗೆ ಈ ಹೂವು ಕೊಟ್ಟಿದ್ದೆ ತುಂಬಾ ಖುಷಿ ಆಗೋಯ್ತು ನನಗೆ. ಐ ಲವ್ ಯು. ಎಸ್ ಗೈಸ್, ಇವಾಗ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಓಕೆನಾ? ಸೊ ಹೋಗೋಣ, ಬೇಗ ಹೋಗ್ಬಿಟ್ಟು ದರ್ಶನ ಮಾಡೋಣ. ದರ್ಶನ ಮುಗಿಸ್ಕೊಂಡು ಮನೆಗೆ ಬರಬೇಕು. ಓಕೆ, ಲೆಟ್ಸ್ ಗೋ. ಎಸ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನನ್ನ ಬರ್ಡೇಗೆ ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.